ॐ तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगतो भेषजम् शन्नो अस्तु द्विपदे शञ्चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆಷಾಢ ಮಾಸದ ಶುದ್ಧ ಚತುರ್ಥಿ ಆಷಾಢ ಚೌತಿ ಆದಿತ್ಯವಾಸರ ಶ್ರೇಷ್ಠವಾದಂತಹ ಸೌರ್ಯೋಪಾಸನೆಗೆ ಮೀಸಲಾಗಿರುವಂತಹ ದಿನ ಸಂಡೇ ಭಾನುವಾರ. ಇಂತಹ ಪುಣ್ಯಕರವಾದ ಶ್ರೇಷ್ಠವಾದ ದಿವ್ಯವಾದ ಆದಿತ್ಯವಾಸರದೊಂದು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರಂ ಇದರ ಧ್ಯಾನ ಶ್ಲೋಕಗಳ ಪಾರಾಯಣ. ಶ್ಲೋಕಗಳನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ತಾವು ಕೂಡ ನಮ್ಮೊಡನೆ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರದ ಧ್ಯಾನ ಶ್ಲೋಕಗಳ ಪಾರಾಯಣವನ್ನು ಮಾಡಬಹುದು. ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ ವರ್ಷೇಷ್ಠಾಂತೆ ವಸದೃಷಿಗಣೈಃ ಆವೃತಂ ಬ್ರಹ್ಮನಿಷ್ಠೈಃ ಆಚಾರ್ಯೇಂದ್ರಂ ಕರಕಲಿತಚಿನ್ಮುದ್ರಮಾನಂದರೂಪಂ ಸ್ವಾತ್ಮಾ ರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೇ ವಟವಿಟಪಿ ಸಮೀಪೆ ಭೂಮಿಭಾಗೆ ನಿಷಣ್ಣಂ सकलमुनिजनानां ज्ञानदातारमारात् त्रिभुवनगुरुमीशं दक्षिणामूर्तिदेवं जननमरणदुःखच्छेद दक्षन्नमामि चित्रं वटतरोर्मूले वृद्धा शिष्याः गुरुर्युवा गुरोस्तु मौनं व्याख्यानम् शिष्यास्तु छिन्न संशयाः निधये सर्वविद्यानां भिषजे भवरोगिणा गुरवे सर्वलोकानां दक्षिणामूर्तये नमः. ॐ नमः प्रणवार्थाय शुद्ध
निर्मलाय प्रशान्ताय दक्षिणामूर्तये नमः। चित्घनाय महेशाय वटमूलनिवासिने सच्चिदानन्दरूपाय दक्षिणामूर्तये नमः। ईश्वरो गुरुरात्मेति मूर्तिभेदविभागिने व्योमवत् व्याप्तदेहाय दक्षिणामूर्तये नमः। दक्षिणामूर्तये नमः। ಶ್ರೀಮದ್ಭಗವದ್ಗೀತೆಯ ಪಂಚದಶೋಧ್ಯಾಯ ಇದರ ಕೆಲವು ಶ್ಲೋಕಗಳ ಪಾರಾಯಣ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪರದೆಯ ಮೇಲೆ ಶ್ರೀಮದ್ಭಗವದ್ಗೀತೆಯ 15ನೇ ಅಧ್ಯಾಯದ ಭಾಗವನ್ನು ಹಂಚಿಕೊಂಡಿದ್ದೇವೆ. ಪುರುಷೋತ್ತಮ ಯೋಗ ನಾವು ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚದಶೋಧ್ಯಾಯಃ. ಪುರುಷೋತ್ತಮಯೋಗಃ. ಶ್ರೀಭಗವಾನುವಾಚ ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಃ ಪ್ರಬಲಃ. ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ನ ರೂಪಮಸ್ಯೇಹ ತಥೋಪಲಭ್ಯತೆ. ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ. ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಛಿತ್ವಾ. ತತಃ ಪದಂ ತತ್ಪರಿಮಾರ್ಗಿತವ್ಯಂ. ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ.
ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ. ನಿರ್ಮಾನಮೋಹಾಜಿತಸಂಗದೋಷಃ ಅಧ್ಯಾತ್ಮನಿತ್ಯ ವಿನಿವೃತ್ತಕಾಮಃ. ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ. ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ ಸಾರವಾಗಿರುವಂತಹ ಏಕೈಕ ಅಧ್ಯಾಯ ಪುರುಷೋತ್ತಮ ಯೋಗ, 15ನೇ ಅಧ್ಯಾಯ. ಈ ಒಂದು ಅಧ್ಯಾಯವನ್ನು ಸಂಪೂರ್ಣವಾಗಿ ಸವಿವರವಾಗಿ ಶಾಂಕರ ಭಾಷ್ಯ ಸಹಿತ ನಾವು ಅರಿತುಕೊಂಡರೆ, ತಿಳಿದುಕೊಂಡರೆ, ಅರ್ಥ ಮಾಡಿಕೊಂಡರೆ ಸಂಪೂರ್ಣ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡಂತೆ. ಈಗಾಗಲೇ ನಾವು ಪ್ರಥಮ ಶ್ಲೋಕದ ಸವಿಸ್ತಾರವಾದಂತಹ ವ್ಯಾಖ್ಯಾನವನ್ನು ನೋಡಿದ್ದೇವೆ. ಇಂದು 2ನೆಯ ಶ್ಲೋಕವನ್ನು ಅಧ್ಯಯನ ಮಾಡೋಣ. ಅದಕ್ಕೂ ಮುನ್ನ ಪ್ರಥಮ ಶ್ಲೋಕದ ತಾತ್ಪರ್ಯವನ್ನು ನೋಡಿಬಿಡೋಣ. ಮೊದಲು ಕನ್ನಡದಲ್ಲಿ, ನಂತರ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ. ಶ್ರೀಕೃಷ್ಣನು ಹೇಳಿದನು, ಆದಿಪುರುಷ ಪರಮೇಶ್ವರ ರೂಪಿ ಬುಡವುಳ್ಳ ಮತ್ತು ಬ್ರಹ್ಮರೂಪಿ ಮುಖ್ಯ ಕೊಂಬೆಗಳುಳ್ಳ ಪ್ರಪಂಚರೂಪಿ ಅಶ್ವತ್ಥ ವೃಕ್ಷವನ್ನು ಅವಿನಾಶಿ ಎಂದು ಹೇಳುತ್ತಾರೆ. ಅದರ ಎಲೆಗಳನ್ನು ವೇದಗಳು ಎಂದೂ ಹೇಳಲಾಗಿದೆ. ಈ ಸಂಸಾರ ರೂಪಿ ವೃಕ್ಷವನ್ನು ಯಾರು ಮೂಲ ಸಹಿತ ಯಥಾರ್ಥವಾಗಿ ಅರಿತುಕೊಂಡಿರುತ್ತಾನೆಯೋ, ತಿಳಿದಿರುತ್ತಾನೆಯೋ, ಅವನು ಸಹ ವೇದವಿತ್, ವೇದಗಳ ತಾತ್ಪರ್ಯವನ್ನು ತಿಳಿದವನು. ಈಗ 2ನೆಯ ಶ್ಲೋಕವನ್ನು ನೋಡೋಣ. ಅದಕ್ಕೂ ಮುನ್ನ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲೂ ಕೂಡ ಈ ಪ್ರಥಮ ಶ್ಲೋಕದ तात्पर्य नोड़िबिडोण। भगवान ने कहा जाता है कि एक शाश्वत अश्वत्थ वृक्ष है जिसकी जड़ें तो ऊपर की ओर हैं और शाखाएं नीचे की ओर, तथा पत्तियां वैदिक स्तोत्र हैं। जो इस वृक्ष को जानता है वह वेदों का ज्ञाता है। The blessed Lord said, there is a banyan tree which has its roots upward and its branches down, and whose leaves are the Vedic hymns. One who knows this tree is the knower of the Vedas. ಎರಡನೆಯ ಶ್ಲೋಕದ ಪಠಣವನ್ನು ಮಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಿರಿ. अधश्चोर्ध्वं प्रसृतास्तस्य शाखाः गुणप्रवृद्धा विषयः प्रवालाः। अधश्च मूलान्यनुसन्ततानि कर्मानुबन्धीनि मनुष्यलोके। ಪದಚ್ಛೇದವನ್ನು ನೋಡಿಕೊಳ್ಳಿ. ಅಧಃ ಚ
ಊರ್ಧ್ವಂ ಪ್ರಸೃತಾಃ ತಸ್ಯ ಶಾಖಾಃ ಗುಣಪ್ರವೃದ್ಧಾಃ ವಿಷಯಃ ಪ್ರಬಾಲಾಃ ಅಧಃ ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೇನಿ ಮನುಷ್ಯಲೋಕೆ. ಮತ್ತು ಎಲೆ ಅರ್ಜುನ, ತಸ್ಯ ಗುಣಪ್ರವೃದ್ಧ, ಆ ಪ್ರಪಂಚರೂಪಿ ವೃಕ್ಷದ ಮೂರು ಗುಣಗಳ ರೂಪಿ ನೀರಿನಿಂದ ಬೆಳೆದಿರುವ ವಿಷಯ ಪ್ರಬಾಲ, ವಿಷಯ ಭೋಗರೂಪಿ ಚಿಗುರುಗಳುಳ್ಳ ಏನದು ವಿಷಯ ಅಂತಂದ್ರೆ ಕೆಳಗಡೆ ನೋಡಿ, ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈ 5 ಸ್ಥೂಲ ದೇಹ ಮತ್ತು ಇಂದ್ರಿಯಗಳಿಗಿಂತ ಸೂಕ್ಷ್ಮವಾದುದರಿಂದ ಆ ಕೊಂಬೆಗಳ ಚಿಗುರುಗಳ ರೂಪದಲ್ಲಿ ಹೇಳಲ್ಪಟ್ಟಿವೆ. ವಿಷಯಗಳು ಪ್ರಬಾಲಾಹ, ರೂಪಿ ಚಿಗುರುಗಳುಳ್ಳ ಮರದ ಚಿಗುರುಗಳು ವಿಷಯಗಳು. ಶಾಖಾಹ, ದೇವ ಮನುಷ್ಯ ಮತ್ತು ತಿರ್ಯಕ್ ಪಶು ಪಕ್ಷಿ ಕ್ರಿಮಿ ಕೀಟ ಯೋನಿರೂಪಿ ಕೊಂಬೆಗಳು. ಶಾಖಾಹ ಅಂದರೆ ಕೊಂಬೆಗಳು. ಆ ಕೊಂಬೆಗಳು ಯಾವ್ಯಾವುದು? ಪ್ರಮುಖ ಕೊಂಬೆಗಳ ರೂಪಿ ಬ್ರಹ್ಮನಿಂದ ಸಮಸ್ತ ಲೋಕಗಳ ಸಹಿತ ದೇವ ಮನುಷ್ಯ ಮತ್ತು ತಿರ್ಯಕ್ ಯೋನಿಗಳ ಉತ್ಪತ್ತಿ ಮತ್ತು ಅಭಿವೃದ್ಧಿಯಾಗಿದೆ. ಆದುದರಿಂದ ಇಲ್ಲಿ ಅವುಗಳನ್ನು ಕೊಂಬೆಗಳ ರೂಪದಲ್ಲಿ ವರ್ಣಿಸಿರುತ್ತದೆ. ಮರ ನೋಡ್ತಾ ಇದ್ದೀರಿ, ಕೊಂಬೆಗಳನ್ನು ನೋಡ್ತಾ ಇದ್ದೀರಿ, ಆದರೆ ಅದು ಸಮಸ್ತ ಲೋಕಗಳ ಯೋನಿಗಳ ಉತ್ಪತ್ತಿ ಮತ್ತು ಅಭಿವೃದ್ಧಿಯಾಗಿದೆ, ಮರದ ಕೊಂಬೆಗಳು. ಹಾಗೂ ಅಧಃ ಚ ಊರ್ಧ್ವಂ ಪ್ರಸೃತಾಹ, ಕೆಳಗಡೆಗೂ ಮತ್ತು ಮೇಲಕ್ಕೂ ಎಲ್ಲೆಲ್ಲಿಯೂ ಪ್ರಸೃತಾಹ ಹರಡಿಕೊಂಡಿವೆ. ಹಾಗೂ ಮನುಷ್ಯಲೋಕೆ ಮಾನವ ಯೋನಿಯಲ್ಲಿ ಕರ್ಮಾನುಬಂಧೀನಿ, ಕರ್ಮಗಳಿಗೆ ಅನುಸಾರವಾಗಿ ಬಂಧಿಸುವ ಮೂಲಾನಿ ಅಹಂಕಾರ ಮಮಕಾರ ಮತ್ತು ವಾಸನಾರೂಪಿ ಬೇರುಗಳೂ ಸಹ ಅಧಃ ಚ ಅನುಸಂತತಾನಿ, ಕೆಳಗಡೆ ಮತ್ತು ಮೇಲೆ ಎಲ್ಲ ಲೋಕಗಳಲ್ಲಿಯೂ ವ್ಯಾಪಿಸಿಕೊಳ್ಳುತ್ತಾ ಇದೆ. ನೋಡಿ, ಬೃಹದಾಕಾರದ ಮರ ಯಾವ ರೀತಿಯಲ್ಲಿ ಸಾಂಕೇತಿಕವಾಗಿ ನಾವು ಆ ಮರವನ್ನು ನೋಡಿ ಅಧ್ಯಾತ್ಮದ ಗೂಢಾರ್ಥವನ್ನು ತಿಳಿದುಕೊಳ್ಳಬೇಕು. ಮನುಷ್ಯಲೋಕೆ ಮಾನವ ಯೋನಿಯಲ್ಲಿ ಅಹಂಕಾರ ಮಮಕಾರ ಮತ್ತು ವಾಸನಾರೂಪಿ ಬೇರುಗಳು ಕೇವಲ ಮನುಷ್ಯ ಯೋನಿಯಲ್ಲಿ ಕರ್ಮಗಳಿಗೆ ಅನುಸಾರವಾಗಿ ಬಂಧಿಸುತ್ತವೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಬೇರೆ ಎಲ್ಲ ಯೋನಿಗಳಲ್ಲಾದರೂ ಕೇವಲ ಪೂರ್ವಾರ್ಜಿತ ಕರ್ಮಫಲವನ್ನು ಅನುಭವಿಸುವ ಅಧಿಕಾರವಿದೆ, ಮತ್ತು ಮಾನವ ಯೋನಿಯಲ್ಲಿ ಹೊಸ ಕರ್ಮಗಳನ್ನು ಮಾಡುವುದಕ್ಕೂ ಸಹ ಅಧಿಕಾರವಿದೆ. ನೋಡಿ ಹೇಗೆ ಅದು ವ್ಯಾಪಿಸಿಕೊಳ್ಳುತ್ತೆ. ತಾತ್ಪರ್ಯವನ್ನು ನೋಡಿಕೊಳ್ಳಿ. 2ನೇ ಶ್ಲೋಕದ ಕನ್ನಡದ ತಾತ್ಪರ್ಯ: 3 ಗುಣಗಳ ರೂಪಿ ನೀರಿನಿಂದ ಬೆಳೆದಿರುವ ಆ ಪ್ರಪಂಚರೂಪಿ ವೃಕ್ಷದ ವಿಷಯ ಭೋಗರೂಪಿ ಚಿಗುರುಗಳುಳ್ಳ ದೇವ ಮನುಷ್ಯ ಮತ್ತು ತಿರ್ಯಕ್ ಪಶು ಪಕ್ಷಿ ಕ್ರಿಮಿ ಕೀಟ ಮುಂತಾದ ಯೋನಿರೂಪಿ ಕೊಂಬೆಗಳು ಮತ್ತು ಕೆಳಗಡೆಗೂ ಮತ್ತು ಮೇಲಕ್ಕೂ ಎಲ್ಲೆಲ್ಲಿಯೂ ಹರಡಿಕೊಂಡಿವೆ. ಹಾಗೂ ಮಾನವ ಯೋನಿಯಲ್ಲಿ ಕರ್ಮಗಳಿಗೆ ಅನುಸಾರವಾಗಿ ಬಂಧಿಸುವ ಅಹಂಕಾರ ಮಮಕಾರ ಮತ್ತು ವಾಸನಾರೂಪಿ ಬೇರುಗಳೂ ಸಹ ಕೆಳಗಡೆ ಮತ್ತು ಮೇಲ್ಗಡೆ ಎಲ್ಲ ಲೋಕಗಳಲ್ಲಿಯೂ ವ್ಯಾಪಿಸಿಕೊಳ್ಳುತ್ತಾ ಇವೆ. ನೋಡುವ ಇದರ ಹಿಂದಿಯ ಅನುವಾದ. 2ನೇ ಶ್ಲೋಕದ ಹಿಂದಿಯ ತಾತ್ಪರ್ಯ: इस वृक्ष की शाखाएं ऊपर तथा नीचे फैली हुई हैं. ನೋಡಿ, ಮೇಲೆ ಕೆಳಗಡೆ ಎಲ್ಲ ಕಡೆ ಆ ಶಾಖೆ ಹರಡಿಕೊಂಡಿದೆ. और प्रकृति के 3 गुणों द्वारा पोषित है. 3 ಗುಣಗಳೇ ನೀರು. ಆ ನೀರಿನ ಗುಣಗಳ ಪೋಷಣೆಯಿಂದ
ಎಲ್ಲ ಕಡೆ ಶಾಖೆಗಳು ಹರಡಿಕೊಂಡಿವೆ, ವಿಷಯಗಳು ಹರಡಿಕೊಂಡಿವೆ. ಇಸ್ಕಿ ಟಹನಿಯಾ ಇಂದ್ರಿಯ ವಿಷಯ ಹೇ, ಶಬ್ದ ಸ್ಪರ್ಶ ರೂಪ ರಸಗಂಧ ಇವುಗಳ ವಿಷಯಗಳು ಹರಡಿಕೊಂಡಿದೆ, ಚಿಗುರುಗಳು. ಇಸ್ ವೃಕ್ಷ ಕಿ ಜಡೆ नीचे की ओर भी जाती हैं जो मानव समाज के सकाम कर्मों से बंधी हुई हैं. The branches of this tree extend downward and upward, nourished by the three modes of material nature. The twigs are the objects of the senses. This tree also has roots going down, and these are bound to the fruitive actions of human society. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ನಾವು ಆ ಮರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಉಲ್ಟಾ ಮರ ಅಂತ ಹೇಳಿ ಏನೋ ನಮಗೆ ಇದು ನೋಡೇ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಅದರ ಸಾಂಕೇತಿಕವಾಗಿ ಯಾವ ಅರ್ಥ ಇದೆ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳತಕ್ಕದ್ದು. ನೋಡುವ ಈ ಶ್ಲೋಕದ ಶಾಂಕರ ಭಾಷ್ಯ. ಅತ್ಯಂತ ವಿಸ್ತಾರವಾಗಿ ಗಹನವಾಗಿರುವಂತಹ ಅರ್ಥ ಎರಡನೆಯ ಶ್ಲೋಕದ ಶಾಂಕರ ಭಾಷ್ಯ. ತಸ್ಯೈತಸ್ಯ ಸಂಸಾರ ವೃಕ್ಷಸ್ಯ ಅಪರ ಅವಯವ ಕಲ್ಪನಾ ಉಚ್ಯತೆ. ಈ ಸಂಸಾರ ವೃಕ್ಷಕ್ಕೆ ಇನ್ನೊಂದು ಅವಯವ ಕಲ್ಪನೆಯನ್ನು ಹೇಳುತ್ತಾನೆ ಭಗವಂತನಾದ ಯೋಗೇಶ್ವರ. ನೋಡಿ, ಅಧಃ ಮನುಷ್ಯಾದಿಭ್ಯ ಯಾವತ್ ಸ್ಥಾವರಂ ಊರ್ಧ್ವಂಚ ಯಾವತ್ ಬ್ರಹ್ಮ ವಿಶ್ವಸೃಜೋ ಧರ್ಮ ಇತ್ಯೇತದಂತಂ ಯಥಾ ಕರ್ಮ ಯಥಾ ಶ್ರುತಂ ಜ್ಞಾನಕರ್ಮ ಫಲಾನಿ ತಸ್ಯ ವೃಕ್ಷಸ್ಯ ಶಾಖಾಃ ಇವ ಶಾಖಾಃ ಪ್ರಸೃತಾಃ ಪ್ರಗತಾಃ ಗುಣಪ್ರವೃದ್ಧಾಃ ಗುಣೈಃ ಸತ್ವರಜಸ್ತಮೋಭಿಃ ಪ್ರವೃದ್ಧಾಃ ಸ್ಥೂಲೀಕೃತಾಃ ಉಪಾದಾನಭೂತೈಃ ವಿಷಯಪ್ರವಾಲಾಃ ವಿಷಯಾಃ ಶಬ್ದಾದಯಃ ಪ್ರವಾಲಾಃ ಇವ ದೇಹಾದಿಕರ್ಮಫಲೇಭ್ಯಃ ಶಾಖಾಭ್ಯಃ ಅಂಕುರೀಭವಂತಿ ಇವ ತೇನ ವಿಷಯಪ್ರವಾಲಾಃ ಶಾಖಾಃ ಸಂಸಾರ ವೃಕ್ಷಸ್ಯ ಪರಮಮೂಲಂ ಉಪಾದಾನಂ ಕಾರಣಂ ಪೂರ್ವಂ ಉಕ್ತಂ. ಅಥ ಇದಾನೀಂ ಕರ್ಮಫಲಜನಿತ ರಾಗದ್ವೇಷಾದಿ ವಾಸನಾಃ ಮೂಲಾನಿ ಇವ ಧರ್ಮಾಧರ್ಮ ಪ್ರವೃತ್ತಿ ಕಾರಣಾನಿ ಅವಾಂತರ ಭಾವೀನಿ ತಾನಿ ಅಧಶ್ಚ ದೇವಾದ್ಯಪೇಕ್ಷಯಾ ಮೂಲಾನಿ ಅನುಸಂತತಾನಿ ಅನುಪ್ರವಿಷ್ಟಾನಿ ಕರ್ಮಾನುಬಂಧೀನಿ ಕರ್ಮ ಧರ್ಮಾಧರ್ಮಲಕ್ಷಣಂ ಅನುಬಂಧ ಪಶ್ಚಾತ್ ಭಾವೀ ಏಷಾಂ ಉದ್ಭೂತಿಂ ಅನು ಉದ್ಭವತಿ ತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ವಿಶೇಷತಃ. ಅತ್ರ ಹಿ ಮನುಷ್ಯಾಣಾಂ ಕರ್ಮಾಧಿಕಾರಃ ಪ್ರಸಿದ್ಧಃ. ಸುಂದರವಾದಂತಹ ಭಾಷ್ಯವನ್ನು ಆಚಾರ್ಯ ಶಂಕರರು ನಮಗೆ ಅರುಹಿದ್ದಾರೆ. ನೋಡುವ ಭಾಷ್ಯಾರ್ಥ. ಮನುಷ್ಯರೇ ಮುಂತಾದವರಿಗಿಂತ ಕೆಳಗೆ, ಮನುಷ್ಯರು ದೇವತೆಗಳು ಮುಂತಾದವರಿಗಿಂತ ಕೆಳಗಿನ ಜನ್ಮಗಳು ಅಧಃ ಎಂಬ ಮಾತಿನಿಂದ ಉಕ್ತವಾಗಿದೆ. ಮನುಷ್ಯರೇ ಮುಂತಾದವರಿಗಿಂತ ಕೆಳಗೆ ಸ್ಥಾವರದವರೆಗೆ, ಮೇಲಕ್ಕೂ ಎಂದರೆ ಬ್ರಹ್ಮ ಪ್ರಪಂಚವನ್ನು ಸೃಷ್ಟಿಸುವ ಪ್ರಜಾಪತಿಗಳು ಧರ್ಮನು ಎಂಬುವರೆಗೂ ಕರ್ಮಾನುಸಾರವಾಗಿಯೂ ಭಾವನಾನುಸಾರವಾಗಿಯೂ ಜ್ಞಾನ ಕರ್ಮಗಳ ಫಲಗಳು ಆ ಮರದ ಕೊಂಬೆಗಳಂತಿರುವುದರಿಂದ ಶಾಖೆಗಳು ಹಬ್ಬಿಕೊಂಡಿರುತ್ತವೆ, ಹೋಗಿರುತ್ತವೆ. ಅವು ಗುಣಗಳಿಂದ ಬೆಳೆದುಕೊಂಡಿರುತ್ತವೆ. ಗುಣಗಳಿಂದ ಉಪಾದಾನವಾಗಿರುವ ಸತ್ವರಜಸ್ತಮಗಳಿಂದ. ಹಿಂದಿನ ಅಧ್ಯಾಯದಲ್ಲಾಗಲೇ ನಾವು ಗುಣತ್ರಯ ವಿಭಾಗ ಯೋಗದ ಸವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ. ಆಯಾಯ ಫಲಗಳು ಗುಣಗಳಂತೆ ಉಂಟಾಗುತ್ತವೆ. ಸತ್ವರಜಸ್ತಮಗಳಿಂದ ಬೆಳೆದುಕೊಂಡಿರುತ್ತವೆ, ದಪ್ಪವಾಗಿ ಮಾಡಲ್ಪಟ್ಟಿರುತ್ತವೆ, ಗಟ್ಟಿಯಾಗಿಸುತ್ತವೆ. ವಿಷಯಗಳೆಂಬ ಚಿಗುರುಗಳು ಉಳ್ಳವಾಗಿವೆ. ನೋಡಿ, ವಿಷಯಗಳು ಚಿಗುರುಗಳು, ವಿಷಯಗಳಾದ ಶಬ್ದಾದಿಗಳು ಚಿಗುರುಗಳಂತೆ
ದೇಹವೇ ಮುಂತಾದವುಗಳ ಕರ್ಮದ ಫಲವಾಗಿರುವ ಶಾಖೆಗಳಿಂದ ಚಿಗುರುಗಳಂತೆ ಮೊಳಕೆಯಾಗು ಮೊಳಕೆಯಾಗುವಂತಿರುವವು. ಆಯಾ ಧರ್ಮಗಳ ಫಲವಾಗಿ ಜನ್ಮಗಳೂ ಆ ಜನ್ಮಗಳ ಭೋಗಕ್ಕೆ ತಕ್ಕಂತೆ ವಿಷಯಗಳೂ ಉಂಟಾಗುವುವು. ಆದ್ದರಿಂದ ವಿಷಯಗಳನ್ನು ಶಾಖೆಗಳಲ್ಲಿ ಮೊಳೆಯುವ ಚಿಗುರುಗಳು ಎಂದು ಕರೆದಿದೆ. ಆದ್ದರಿಂದ ಶಾಖೆಗಳು ವಿಷಯಗಳೆಂಬ ಚಿಗುರುಗಳು ಉಳ್ಳುವವು ಎಂದಿರುತ್ತದೆ. ಸಂಸಾರವೆಂಬ ಮರದ ತಾಯಿ ಬೇರ ಆಗಿರುವ ಉಪಾದಾನ ಕಾರಣವನ್ನು ಹಿಂದೆ ಊರ್ಧ್ವಮೂಲಂ ಎಂದು ಹೇಳಿತ್ತು. ಇನ್ನು ಈಗ ಕರ್ಮಫಲದಿಂದಾಗುವ ರಾಗದ್ವೇಷಗಳೇ ಮುಂತಾದ ವಾಸನೆಗಳು ಬೇರುಗಳಂತೆ ಧರ್ಮಗಳಲ್ಲಿ ಉಂಟು ಮಾಡುವುದಕ್ಕೆ ಕಾರಣವಾಗಿರುವುದರಿಂದ ಅವು ಸಿಡಿಬೇರುಗಳಾಗಿರುತ್ತವೆ ಎಂದು ಹೇಳಿರುತ್ತದೆ. ಅವು ದೇವತೆಗಳೇ ಮುಂತಾದವರಿಗೆ ಹೋಲಿಸಿದರೆ ಕೆಳಗಡೆಯೂ ವ್ಯಾಪಿಸಿಕೊಂಡಿರುತ್ತವೆ, ಬಂದು ಸೇರಿಕೊಂಡಿರುತ್ತವೆ. ಇಲ್ಲಿ ಚ ಶಬ್ದದ ಸ್ವಾರಸ್ಯದಿಂದ ದೇವತೆಗಳಿಗೂ ವಾಸನೆಗಳು ಉಂಟೆಂದು ಏರ್ಪಡುತ್ತದೆ. ಬೇರು ಎರಡೂ ಕಡೆಗೆ, ಕೊಂಬೆಗಳು ಎರಡೂ ಕಡೆಗೆ ಹೇಗಿರುವ ಮರವನ್ನು ಕಡಿಯುವುದು ಬಲು ಕಷ್ಟ ಎಂದು ಭಾವ. ಮೇಲಕ್ಕೂ ಬೆಳೀತಾ ಇರುತ್ತೆ, ಕೆಳಕ್ಕೂ ಬೆಳೀತಾ ಇರುತ್ತೆ, ಹೌದಲ್ಲ? ಕರ್ಮದ ಅನುಬಂಧ ಉಳ್ಳವಾಗಿರುತ್ತವೆ. ಧರ್ಮ ರೂಪವಾದ ಕರ್ಮವು ಅನುಬಂಧವಾಗಿರುತ್ತದೆ, ಆಮೇಲೆ ಉಂಟಾಗುತ್ತದೆ. ಆ ಮೂಲಗಳು ಹುಟ್ಟಿದ ಮೇಲೆ ಹುಟ್ಟುತ್ತದೆ. ಆದ್ದರಿಂದ ಅವು ಕರ್ಮವೆಂಬ ಅನುಬಂಧ ಉಳ್ಳವಾಗಿರುತ್ತವೆ. ಅದರಲ್ಲಿಯೂ ಮನುಷ್ಯ ಲೋಕದಲ್ಲಿ ವಿಶೇಷವಾಗಿ ಕರ್ಮಾನುಬಂಧಿಗಳಾಗಿರುತ್ತವೆ. ಏಕೆಂದರೆ ಇಲ್ಲಿಯೇ ಮನುಷ್ಯರಿಗೆ ಕರ್ಮದಲ್ಲಿ ಅಧಿಕಾರವಿರುವುದೆಂಬುದು ಪ್ರಸಿದ್ಧವಾಗಿರುತ್ತದೆ. ನೋಡಿ ಹೇಗಿದೆ ಈ ಸೃಷ್ಟಿಯಲ್ಲಿ ಮನುಷ್ಯರಿಗೆ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ನೋಡಿ, ನೀವು ಕೆಟ್ಟ ಕರ್ಮಗಳನ್ನಾದರೂ ಮಾಡಬಹುದು, ಒಳ್ಳೆಯ ಪುಣ್ಯ ಕರ್ಮಗಳನ್ನು ಕೂಡ ಮಾಡಬಹುದು, ನಿಮ್ಮ ಆಯ್ಕೆ. ಆದರೆ ಬಿತ್ತಿದಂತೆ ಬೆಳೆ, ನೀವು ಮಾಡಿದಂತೆ ನಿಮ್ಮ ಕರ್ಮದ ಫಲಗಳು. ಆದ್ದರಿಂದ ನಾವು ಅತ್ಯಂತ ಜಾಗರೂಕರಾಗಿ ಸ್ವಾತಂತ್ರ್ಯವಿದೆ ಅಂತ ಹೇಳಿ ಸ್ವೇಚ್ಛಾಚಾರವಾಗಿ ಬದುಕನ್ನು ನಡೆಸಿದರೆ ನಮ್ಮ ಅವನತಿಗೆ ನಾವೇ ಹೊಂಡವನ್ನು ತೋಡಿಕೊಂಡಂತೆ, ಹೌದಲ್ಲ? ಆದ್ದರಿಂದ ಇಂತಹ ಒಂದು ಸುಮಧುರವಾದಂತಹ ವಿಚಾರಗಳು ನಾವು ಮೆಲುಕು ಹಾಕಬೇಕು. ಇದನ್ನೇ ಗುಂಡಪ್ಪನವರು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾವ ರೀತಿಯಲ್ಲಿ ನಾವು ಇಂತಹ ಮೂಲವಾದಂತಹ ಜ್ಞಾನವನ್ನು, ಪ್ರಾಚೀನ ಜ್ಞಾನವನ್ನು ಯಾವ ರೀತಿ ವಿಚಾರ ಮಾಡಬೇಕು ನೋಡಿ. ಅವರ ವಿಚಾರಧಾರೆ ಹೀಗಿದೆ. ಕಗ್ಗದಲ್ಲಿ 522ನೆಯ ಮುಕ್ತಕ. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಹೊಸ ಚಿಗುರು ಹಳೆಬೇರು. ನವನವೀನವಾದಂತಹ ಆಧುನಿಕ ತಂತ್ರಜ್ಞಾನ ಹಳೆಬೇರು, ಪ್ರಾಚೀನವಾದಂತಹ ನಮ್ಮ ಸನಾತನ ಧರ್ಮ, ಸನಾತನ ಸಂಸ್ಕೃತಿ
ಸನಾತನ ಕಲೆ, ಕೂಡಿರಲು ಮರ ಸೊಬಗು. ಈ ಎರಡನ್ನೂ ಕೂಡ ನಾವು ಆಸ್ವಾದಿಸಿಕೊಳ್ಳಬೇಕು, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗಲೇ ಆ ಮರದ ಸೊಗಸು. ಹೌದಲ್ಲ? ನೋಡುವ ಇದರ ಆಂತರ್ಯವನ್ನು. ಹಳೆತತ್ವದೊಡಗೂಡೆ, ಹಳೆತತ್ವದೊಡೆ ಒಡಗೂಡೆ ಹೊಸ ಯುಕ್ತಿ, ಹೊಸ ತಂತ್ರ ಮೇಳವಿಸೆ, ಮೇಳೈಸೆ ಸಮನ್ವಯಗೊಂಡರೆ ಜಸವು, ಸಂತೋಷವು ಜನಜೀವನಕ್ಕೆ. ಮಾನ್ಯ ಗುಂಡಪ್ಪನವರ ಈ ಮುಕ್ತಕ ಬಹಳ ಪ್ರಖ್ಯಾತವಾದ ಮತ್ತು ಹೆಚ್ಚು ಪ್ರಚಾರವನ್ನು ಪಡೆದ ಮುಕ್ತಕಗಳಲ್ಲಿ ಒಂದು. ಒಂದು ಮರದ ಬೇರುಗಳು ಹಳೆಯದಾಗಿದ್ದು ಮತ್ತು ಆಳವಾಗಿದ್ದರೆ ಆ ಮರದಲ್ಲಿ ಮೊಳೆಯುವ ಹೊಸ ಚಿಗುರು ಬಹಳ ಸೊಗಸು. ಹಾಗೆಯೇ ನಮ್ಮ ಹಳೆಯ ತತ್ವದ ಸತ್ಯವನ್ನು ಉಳಿಸಿಕೊಂಡು ಹೊಸ ಯುಕ್ತಿಯಿಂದ ಕೂಡಿ ಪಾಲಿಸುವ ಧರ್ಮವಾಗಬೇಕು. ಪುರಾತನ ಋಷಿಗಳ ಜ್ಞಾನದ ವಾಕ್ಯಗಳೊಡನೆ ವಾಕ್ಯಗಳು ವಾಕ್ಯಗಳ ವಾಕ್ಯಗಳು ಅದರೊಡನೆ ನವೀನ ವಿಜ್ಞಾನವು ಸಮನ್ವಯಗೊಂಡರೆ, ನೋಡಿ, ಆಧುನಿಕ ತಂತ್ರಜ್ಞಾನ, ಪ್ರಾಚೀನ ವಿಜ್ಞಾನ ಇವೆರಡರ ಸಮನ್ವಯ ಆದರೆ ಅಂತಹ ಒಂದು ಸ್ಥಿತಿ ಜನರ ಜೀವನಕ್ಕೆ ನಿಜವಾದ ಸಂತಸವನ್ನು ತರುತ್ತದೆ ಎಂದು ಬದುಕಿನ ಅದ್ಭುತ ಸತ್ಯವನ್ನು ಪ್ರತಿಪಾದಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ನಮ್ಮ ಗುಣ ರೂಪಗಳು ಸಹ ವಂಶವಾಹಿನಿಗಳ ಮೂಲಕ ನಮ್ಮ ಹಳೆಯ ತಲೆಮಾರಿನ ಜನರಿಂದ ಹರಿದು ಬರುತ್ತದೆ. ಯಾರಿಂದ ಯಾವ ಗುಣ, ಯಾರಿಂದ ಯಾವ ರೂಪ ಯಾರಿಗೆ ಬರುತ್ತದೆ ಎಂದು ಹೇಳುವುದು ಕಷ್ಟ. ಅಂದರೆ ನಮ್ಮ ಇಂದಿನ ಗುಣರೂಪಗಳಿಗೆ ಮರದ ಹಳೆಯ ಬೇರಿನಂತೆ ಅವುಗಳೇ ಮೂಲ. ಇದು ಒಂದು ಅನಿವಾರ್ಯತೆಯಿಂದ ನಮಗೆ ನಮ್ಮ ಮೂಲದೊಡನೆ ಸಂಪರ್ಕ. ಹಾಗೆಯೇ ನಮ್ಮ ಸಮಾಜದ ಸಂಸ್ಕೃತಿಯ ಬೆಳವಣಿಗೆಯ ಹಾದಿಯೂ ನಮ್ಮ ಪುರಾತನರು ಹಾಕಿಕೊಟ್ಟ ಹಾದಿಯಲ್ಲಿ ಇರಬೇಕು. ಇಂದಿನ ನವೀನತೆಗೆ, ಆಧುನಿಕತೆಗೆ ಅಂದಿನ ಪುರಾತನತೆ ಮೇಲೈಸಿದಾಗ ಮೂಲ ತತ್ವಗಳನ್ನು ಉಳಿಸಿಕೊಂಡು ಅದರ ಆಧಾರದ ಮೇಲೆ ಹೊಸ ಯುಕ್ತಿಗಳಿಂದ ಬೆಳೆಸಿಕೊಂಡ ನವನವೀನತೆಯು ಸುಂದರವಾಗಿರುತ್ತದೆ. ಹಾಗಾಗದೆ ಮೂಲ ಹಳೆಯ ಬೇರಿನೊಡನೆ ಸಂಪರ್ಕ ಕಡಿದುಕೊಂಡರೆ ಮರವೇ ಸೊರಗುತ್ತದೆ. ಸೊರಗಿದ ಮರದಿಂದ ಚಿಗುರು ಇಲ್ಲ, ಹೂವು ಇಲ್ಲ. ನೋಡಿ, ಆದ್ದರಿಂದ ಆ ಹಳೆಯ ಬೇರನ್ನು ನಾವು ಮರೆಯಬಾರದು. ಒಂದು ವೇಳೆ ಮರೆತರೆ ಮರ ಸೊರಗುತ್ತದೆ. ಯಾಕೆ? ಬೇರೆ ಕಡಿದುಕೊಂಡಾಗ ಮರ ಉಳಿಯಲು ಸಾಧ್ಯವೇನು? ಯಾಕೆಂದರೆ ಬೇರಿಲ್ಲದೆ ಮರ ನಿಂತುಕೊಳ್ಳುವುದಿಲ್ಲ. ಆದರೆ ಬೇರು ಕಾಣದೇ ಇರಬಹುದು, ನೆಲದ ಅಡಿಯಲ್ಲಿರುತ್ತೆ. ಎಷ್ಟು ಮೇಲೆ ಬೃಹದಾಕಾರವಾಗಿ ಮರ ಬೆಳೆದಿದೆ ಎಂದರೆ ಅಷ್ಟೇ ಬೃಹತ್ತಾದ ಕೆಳಗೆ ಮೂಲ ಇದೆ, ಬೇರು ಇದೆ. ಅದು ಗಟ್ಟಿಯಾಗಿರುವುದರಿಂದಲೇ ಅಷ್ಟು ಬೃಹತ್ತಾದ ಮರ ನಿಂತುಕೊಂಡಿರುವುದು. ಆದ್ದರಿಂದ ನಾವು ಆ ಪ್ರಾಚೀನ ತತ್ವವನ್ನು ಮರೆಯಬಾರದು. ಮರೆತರೆ ಮರ ಸೊರಗುತ್ತದೆ. ಆ ಸೊರಗಿದ ಮರದಿಂದ ಚಿಗುರು ಇಲ್ಲ, ಹೂವು ಇಲ್ಲ. ಅನಾದಿ ಕಾಲದಿಂದ ಬಂದ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳು ಪರಮೋಚ್ಚ ಜ್ಞಾನದ ಆಧಾರದ ಮೇಲೆ ವಿಕಾಸವಾದ ಒಂದು ಸುಸಂಸ್ಕೃತ ಹಂತದಿಂದ ಬಂದದ್ದು. ನಮ್ಮ ಪೂರ್ವಜರ ಮೌಲ್ಯಾಧಾರಿತ ಸಮಾಜದಲ್ಲಿ ಇದ್ದ ಮೌಲ್ಯಗಳು, ನೀತಿ ನಿಯಮಗಳು ಉನ್ನತವಾಗಿದ್ದವು. ಅದೇ ನಮ್ಮ ಸಾಮಾಜಿಕ ಅಸ್ತಿತ್ವಕ್ಕೆ ಆಧಾರ. ಅದನ್ನು ತೊರೆದರೆ ತಲೆತಲಾಂತರದಿಂದ ಬಂದ ಕೊಂಡಿ ಕಳಚಿ ನಾವು ಅಧೋಗತಿಗೆ ಬೀಳುವ ಸಾಧ್ಯತೆ ಖಂಡಿತ ಇದೆ. ಆದರೆ ಇಂದಿನ ಪರಿಸ್ಥಿತಿ ಬಹಳ ಭಿನ್ನವಾಗಿ ಚಿಂತೆಗೆ ಕಾರಣವಾಗಿದೆ. ಪಾಶ್ಚಾತ್ಯ ನಡವಳಿಕೆಗಳ ಅಂಧಾನುಕರಣೆ ಮತ್ತು ನಮ್ಮ ಮೌಲ್ಯಾಧಾರಿತ ಸಂಸ್ಕೃತಿಯನ್ನು ಹೀಗೆಳೆಯುವುದು ಈಗಿನ ನವೀನರ ಒಂದು ಹವ್ಯಾಸವಾಗಿದೆ. ಉರಿಯುವ ಬೆಂಕಿಗೆ ನಮ್ಮ ಸೋಕಾಲ್ಡ್ ಬುದ್ಧಿಜೀವಿಗಳ ತುಪ್ಪ ಸುರಿಯುವಿಕೆ.
ವಿಜ್ಞಾನದ 10 ಹಲವಾರು ಸಂಶೋಧನೆಗಳು ನಮ್ಮನ್ನು ನಮ್ಮ ಬೇರಿಂದ ದೂರ ಮಾಡುವಂತಿದೆ. ನಮ್ಮ ಸಮಾಜದ ಆಧಾರವಾದ ಸಂಸ್ಕೃತಿಯನ್ನು ತೊರೆದು ಯಾವ ಮೌಲ್ಯಗಳೂ ಇಲ್ಲದ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿರುವುದು ದುರಂತವೇ. ಮತ್ತೆ ನಮ್ಮ ಬೇರಿನೊಂದಿಗೆ ಸಂಪರ್ಕವನ್ನು ಪಡೆದುಕೊಳ್ಳುವ ಪ್ರಯತ್ನ ನಡೆಯಬೇಕು. ಆಧುನಿಕತೆಯ ಎಲ್ಲ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಪುನರ್ವಿಕಾಸಕ್ಕೆ ಸಮರೋಪಾದಿಯಲ್ಲಿ ಪ್ರಯತ್ನ ನಡೆಯಬೇಕು. ಹಾಗಾದಾಗ ಮಾನ್ಯ ಗುಂಡಪ್ಪನವರ ಈ ಮುಕ್ತಕದ ಆಶಯ ಸಾಕಾರವಾದೀತು. ನೋಡಿ ಮತ್ತೆ ಆ ಮೂಲ ಶ್ಲೋಕವನ್ನು. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಮಂಕುತಿಮ್ಮ. ಉತ್ತಮ. ಪುನಃ ಸಂಧಿಸೋಣ ಮುಂದಿನ ವಾರ. ಭಗವದ್ಗೀತೆಯ ಸಾರವಾದಂತಹ ಪುರುಷೋತ್ತಮ ಯೋಗದ ಮುಂದಿನ ಶ್ಲೋಕಗಳನ್ನು ಅಧ್ಯಯನ ಮಾಡೋಣ ಮುಂದಿನ ವಾರ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.